ಬಾಲಯ್ಯನ ಸಿನಿಮಾ ಅಂದ ತಕ್ಷಣ ಫಸ್ಟ್ ನೆನಪಾಗೋದು JCP ಕ್ರೇನು. ಯಾವ್ದು ಎತ್ತಕ್ಕಾಗ್ದಿರೋಂತ ವೆಯ್ಟ್ ನ ಬಾಲಯ್ಯ ಅವ್ರು ಎತ್ತುತ್ತಾರೆ, ಯಾರು ಮಾಡಕ್ಕಾಗ್ದಿರೋಂತ ಸ್ಟಂಟ್ ನ ಬಾಲಯ್ಯ ಅವ್ರು ಮಾಡ್ತಾರೆ ಅಂತ. ಇಸ್ ಇಟ್ ನಿಜ? ಕಳೆದ 4 ವರ್ಷದಿಂದ ಬಾಲಯ್ಯ ಅವರು ಫುಲ್ ಆಕ್ಷನ್ ಧಮಾಕ ಒಳಗಡೆ ಇಳಿದು ಬಿಟ್ಟಿದ್ದಾರೆ. ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಹಿಟ್ ಹಿಟ್. ಇದು ಕೂಡ ಲಿಟ್ರಲಿ ಈ ಸಿನಿಮಾದ ಒಂದು ಅರ್ಧ ಭಾಗದ ಕಾನ್ಸೆಪ್ಟ್ ಆರ್ಟ್ KGF ಸಿನಿಮಾದಿಂದ ಎತ್ತಾಕೊಂಡಿದ್ದಾರೆ ಅಂದ್ರೆ ನೀವು ನಂಬಲ್ಲ. ಜನಗಳಿಂದ ಗಣಿಗಾರಿಕೆ ಮಾಡುವಂತ ಆ ಒಂದು ಸೀನ್ ಇದೆಯಲ್ಲ, ಲಿಟ್ರಲಿ ಅದನ್ನ ಎತ್ತಾಕೊಂಡಿದ್ದಾರೆ ಅಲ್ಲಿಂದಾನೆ. ಆ ಸೀನ್ ನೋಡ್ತಿದ್ದಾಗ ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಬೇರೆ ಕಡೆ ಕರ್ಕೊಂಡೇ ಹೋಗಲ್ಲ ಅದು. ಇನ್ನ ಬಾಲಯ್ಯನ ಹೆಂಡತಿಯಾಗಿ ಪ್ರಜ್ಞಾ ಜೈಸ್ವಾಲ್ ಅವರು ಆಕ್ಟ್ ಮಾಡಿದ್ದಾರೆ. ಇವ್ರ ಜೊತೆಗೆ ಹೆಂಡತಿಯಾಗಿ ನೋಡಿದ್ಮೇಲೆ ಸೀದಾ ಕರ್ಕೊಂಡೋಗಿ ಅಖಂಡ ಸಿನಿಮಾನ ನೆನಪು ಮಾಡ್ತಿದ್ದಾರೆ. ಹಿಂದೆ ಯಾರೆಲ್ಲ ಆಕ್ಟ್ ಮಾಡಿದಾರೋ ಅದೇ ಆಕ್ಟರ್ ಗಳು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಈ ಸಿನಿಮಾದೊಳಗಡೆ ಬಂದಾಗ ಯಾವ್ದೋ ಹಳೆ ಸಿನಿಮಾ ನೋಡ್ತಾ ಇದೀನಲ್ಲ ಅಂತ ಅನ್ಸ್ಬಿಡೋದು ಕಾಮನ್. ಬಾಲಯ್ಯನ ಹೊಸ ಆಕ್ಷನ್ ಸೀಕ್ವೆನ್ಸ್ ಗಳು ಹೊಸದು ಫುಲ್ ಓವರ್ ಆಗಿ ತೋರಿಸ್ತಾನೆ. ಒಂದು 90% ತೋರಿಸಿದಾರೆ, ಇನ್ 10% ಸ್ವಲ್ಪ ಡಲ್ ಆಗ್ಬಿಡಿದೆ ಅಷ್ಟೇನೆ. ಆದ್ರೂ ಕೂಡ JCP ಕ್ರೇನ್ ಪವರ್ ಗೊತ್ತಲ್ಲ. ಇನ್ನ ಈ ಸಿನಿಮಾ ನಿಂತಿರೋದು ಒಂದು ಸಣ್ಣ ಲಿಟ್ಲ್ ಗರ್ಲ್, ಇವಳ ಮೇಲೆ ನಿಂತಿದೆ ಈ ಪೂರ್ತಿ ಸಿನಿಮಾ. ವೈಷ್ಣವಿ, ಇವಳನ್ನ ಪ್ರೊಟೆಕ್ಟ್ ಮಾಡಬೇಕು ಬಾಲಯ್ಯ ಈಗ ಬಾಬಿ ಡಿಯೋಲ್ ಇಂದ. ಹೌದು, ಬಾಬಿ ಡಿಯೋಲ್ ಇಂದ ಈ ಸಣ್ಣ ಹುಡುಗಿನ ಪ್ರೊಟೆಕ್ಟ್ ಮಾಡಬೇಕು. ಈ ಹಿಂದೆ ನಡೆದಿರುವಂತ ಸ್ಟೋರಿ ಅಂತದ್ ಏನಾಗಿರೋದು, ಬಾಬಿ ಡಿಯೋಲ್ ಯಾಕೆ ಹುಡುಗಿಯಿಂದ ಬಿದ್ದಿದ್ದಾನೆ, ಬಾಲಯ್ಯ ಯಾಕೆ ಇವಳನ್ನ ಸೇವ್ ಮಾಡ್ತಾ ಇದ್ದಾನೆ, ಈ ಕಂಪ್ಲೀಟ್ ಸ್ಟೋರಿ ಯೂನಿಕ್ ಆಗಿದ್ರೆ ಇದ್ರೊಳಗಡೆ ಬರುವಂತ ಇನ್ನೊಂದು ಸ್ಟೋರಿ KGF ಗಣಿಗಾರಿಕೆ. ಬಾಲಯ್ಯ ಅವರ ಆಕ್ಷನ್ ಸೀಕ್ವೆನ್ಸ್ ಇಂದ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಫುಲ್ ಆಗಿ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲೇ ಇರ್ತಾರೆ. ಅವ್ರು ವಾರ್ನಿಂಗ್ ಕೊಡುವಂತ ಬೇಸ್ ಆಗಿರ್ಬೋದು, ಡೈಲಾಗ್ಸ್ ಗಳಾಗಿರ್ಬೋದು, ಏಕ್ದಮ್ ಜಕಾಸ್ ಅಲ್ಲಿ ಇದೆ. ಅದಲ್ದೇನೆ ಕನ್ನಡದಿಂದ ಇಬ್ರು ಆಕ್ಟರ್ ಗಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನೋಡ್ಬಿಟ್ಟು ದಿಲ್ ಖುಷಿ ಆಗೋಯ್ತು. ಶ್ರದ್ಧಾ ಶ್ರೀನಾಥ್ ಅವರು ಹಾಗೇನೆ ರಿಷಿ ಇಬ್ರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ರಿಷಿ ಆಕ್ಟಿಂಗ್ ಮಾತ್ರ ವಾಹ್. ರಿಷಿನ ಬರೀ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನೋಡಿ ಬೇಜಾರಾಗದ್ಮೇಲೆ ಈ ರೀತಿ ಒಂದು ಆಕ್ಷನ್ ಸಿನಿಮಾ ಒಳಗಡೆ ಇವ್ರಿಗೂ ಕೂಡ ಒಂದು ಲೆವೆಲ್ ಆಕ್ಷನ್ ನ ಕೊಟ್ಟಿರ್ತಾರೆ. ಆದ್ರೆ ಎಕ್ಸ್ಪೆಕ್ಟೇಷನ್ ನ ಫುಲ್ ಆಗಿ ರೀಚ್ ಮಾಡ್ತಾರೆ. ಏಕ್ದಮ್ ಜಕಾಸ್ ಆಕ್ಟಿಂಗ್. ವಾಹ್. ಇದುವರೆಗೂ ಅರ್ಥ ಆಗದಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ ಒಬ್ರು ಆಕ್ಟ್ ಮಾಡಿದ್ದಾರೆ, ಊರ್ವಶಿ ರೊಟೇಲಾ. ಇವ್ರು ಆಕ್ಟ್ ಮಾಡಿರೋ ಆ ಕ್ಯಾರೆಕ್ಟರ್ಗೆ ಈ ಸಿನಿಮಾದಲ್ಲಿ ಪ್ರಿಫರೆನ್ಸೇ ಇಲ್ಲ, ಆದ್ರೂ ಕೂಡ ಇರ್ಲಿ ಅನ್ನೋ ತರ ತುಂಬಿದ್ದಾರೆ. ಏನಕ್ಕೋಸ್ಕರ? ಕಸ್ಟಮರ್ ಅಟ್ರಾಕ್ಷನ್. ಇಲ್ಲ ಆಡಿಯನ್ಸ್ ಅಟ್ರಾಕ್ಷನ್. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಐಟಮ್ ಸಾಂಗ್ ಬದಲು ಇವ್ರಿಬ್ರಿಗೂ ರೊಮ್ಯಾನ್ಸ್ ಬರ್ಸ್ಬಿಟ್ಟು ಇವ್ರ ಜೊತೆಗೇನೆ ಒಂದು ಸಾಂಗ್ ಇಟ್ಬಿಟ್ರೆ ಸಾಕು, ಅದೇ ಐಟಮ್ ತರ ಇರ್ತದೆ ಅಂತ ಅನ್ಬಿಟ್ಟು ಅಲ್ಲಲ್ಲೇ ಎಲ್ಲ ಸಮಥಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಟ್ಟವ್ರೆ. ಊರ್ವಶಿ ರುಟೇಲಾ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ಗೆ ಯಾವ ರೀತಿ ಇರಬೇಕು, ಇವ್ರು ಯಾವ ರೀತಿ ಸ್ಕ್ರೀನ್ ಪ್ಲೇ ನಲ್ಲಿ ತೋರಿಸ್ತಾ ಇದಾರೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಅವ್ರಿಗೊಂದು ಗತ್ತು, ಅವ್ರಿಗೊಂದು ಸ್ಟ್ರಿಕ್ಟ್ ಬೇರೆ ತರನೇ ಇರ್ತದೆ. ಬಟ್ ಇಲ್ಲಿ ಬೇರೆ ತರನೇ ತೋರಿಸಿದ್ದಾರೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಆ ಸೀನು ಇಲ್ಲಿ ಸ್ವಲ್ಪ ವಲ್ಗರ್ ಆಗ್ಬಿಟ್ಟಿದೆ. ವಲ್ಗರ್. ಇಷ್ಟೆಲ್ಲ ನೆಗೆಟಿವ್ ಪಾಸಿಟಿವ್ ಗಳು ಇದ್ರೂ ಕೂಡ ಈ ಸಿನಿಮಾ ನಿಮ್ಮನ್ನ ಬೇಜಾರ್ ಮಾಡಲ್ಲ. ಯಾಕಂದ್ರೆ ಬಾಲಯ್ಯ ಪವರ್ ಅಂದ್ರೆ ಎಲ್ಲರೂ ಲೈಕ್ ಮಾಡ್ತಾರೆ. ಯುನೋ JCP ಕ್ರೇನ್. ಒಟ್ನಲ್ಲಿ ಈ ಆಕ್ಷನ್ ಸಿನಿಮಾ ನೋಡೋದಕ್ಕೆ ನ್ಯೂಟನ್ ಪವರ್ ಎನರ್ಜಿಗಳಿಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೋಬಾರ್ದು. ಯಾಕಂದ್ರೆ ಆಪಲ್ ಮೇಲ್ಗಡೆಯಿಂದ ಬಿದ್ರೆ ಏನಕ್ಕೆ ಬೀಳ್ತು ಅಂತ ಅವ್ರು ಥಿಂಕ್ ಮಾಡಿದ್ರೆ, ಇಲ್ಲಿ ಬಾಲಯ್ಯ ಕ್ರೇನ್ ಗಿರೋ ಪವರ್ ಯೂಸ್ ಮಾಡ್ಕೊಂಡು ಎತ್ತುತ್ತಾ ಇದಾರೆ, ಹೊಡಿತಾ ಇದಾರೆ ಅನ್ನೋದು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನ್ಯೂಟನ್ ಗ್ರಾವಿಟೇಷನ್ ಪವರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಕೊನೆದಾಗಿ ಸಾಂಗ್ ಮಾತ್ರ ತುಂಬಾನೇ ಲೈಕ್ ಆಗ್ಬಿಡ್ತು. ದಬಿಡಿ ದಿಬಿಡಿ. ಫೇಮಸ್ ಆಗಿ ಬಾಲಯ್ಯನ್ ಡೈಲಾಗ್ ನೇ ಸಾಂಗ್ ಒಳಗಡೆ ಇಟ್ಬಿಟ್ಟವ್ರೆ. ದಬಿಡಿ ದಿಬಿಡಿ. ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್.